ನಮಸ್ಕಾರ ಎಲ್ರಿಗೆ ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಸ್ಪಂದನ ಅವರು ಸೇವ್ ಆಗಿದ್ದು ಒಂದು ಭಾರಿ ವಿಚಿತ್ರ. ಇಡೀ ಕರ್ನಾಟಕದ ಜನರಿಗೆ ಸಹ ಒಂದು ಆಶ್ಚರ್ಯ, ಸ್ಪಂದನ ಅವರು ಹೇಗೆ ಸೇವ್ ಆಗಿದ್ದಾರೆ, ಮತ್ತೆ ನಿಮ್ದು ಮಾಡೋರು ಹೇಗೆ ಹೋದ್ರು, ಸೂರಜ್ ಅವರು ಹೇಗೆ ಹೋದ್ರು, ಏನು ಇದೆ ವಿಷಯ ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ಸೊ ಇದಕ್ಕೆಲ್ಲ ಉತ್ತರ ಇವತ್ತಿನ ವಿಡಿಯೋದಲ್ಲಿ ಹೇಳುವ. ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸ್ಪಂದನ ಸ್ಪಂದನ ಅಂತ ಹೇಳಿದಾಗ, ಸ್ಪಂದನ ಅಂತ ಒಂದು ನಿಮಗೆ ಹೇಳಿದಾಗ, ಬಿಗ್ ಬಾಸ್ ಮನೆಯಲ್ಲಿ ಒಂದೊಂದು 5-6 ತಿಂಗಳು ಬಿಟ್ಟಾದ್ಮೇಲೆ ನಿಮಗೆ ನಿಮ್ಮ ಹತ್ರ ಯಾರೆಲ್ಲ ಕೇಳಿದರೆ ಬಿಗ್ ಬಾಸ್ ಮನೆಯಲ್ಲಿ ಸೀಸನ್ 12 ಯಾರಿದ್ರು ಅಂತ ಅಂತ ಕೇಳಿದಾಗ ನಿಮಗೆ ಸ್ಪಂದನನ ಹೆಸರು ತಲೆಗೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿ ಇರುವುದು ವೇಸ್ಟ್, ಇರದಿದ್ದರೂ ವೇಸ್ಟ್. ಒಂದು ಚೂರು ಅವರದ್ದು ಅಂತ ಒಂದು ಸ್ವಂತಿಕೆ ಏನು ಇಲ್ಲಿ ತನಕ ತೋರಿಸಿಲ್ಲ ಸ್ಪಂದನ ಅವರದ್ದು. ಇದಕ್ಕೆಲ್ಲ ಕಾರಣ ಏನು? ಸ್ಪಂದನ ಅವರು ಸ್ಟಾರ್ಟಿಂಗ್ ಇಂದ ಬಂದಾಗ ಹೇಗೆ ಇದ್ರು ಇವಾಗಲೂ ಹಾಗೆ ಇದ್ದಾರೆ. ಈಗ ಒಂದು 9 ದಿನದಲ್ಲಿ ಮನುಷ್ಯನಿಗೆ ಸಿಟ್ಟು ಬರ್ತದೆ, ಕೂಗ್ತಾರೆ, ಇಲ್ಲ ಒಂದು ಬೇರೆ ಬೇರೆ ರೀತಿಯಲ್ಲಿ ಇದಾಗ್ತದೆ. ಒಂದು ಏನೂ ಇಲ್ಲ, ಒಂದು ಬರೀ ಹೇಗೆ ಆಡ್ಬೇಕಂತ ಹೇಳಿ ಸ್ಟ್ರಾಟಜಿ ಮಾಡ್ಕೊಂಡು ಬಂದಿದ್ದಾರೆ, ಅದೇ ಪ್ರಕಾರ ಆಟ ಆಡ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ಎಲ್ಲರ ದೃಷ್ಟಿಯಲ್ಲಿ ಸ್ಪಂದನ ಒಳ್ಳೆ ಥರನೇ ಪೋರ್ಟ್ರೇಟ್ ಮಾಡ್ಕೊಂಡು ಬಂದದ್ದು. ಅರ್ಥ ನಿಮಗೆ? ಇಲ್ಲಿ ಸ್ಪಂದನ ಯಾವತ್ತೂ ಹೋಗ್ಬೇಕಿತ್ತು ಅಂತ ಹೇಳಿದ್ರೆ ಒಂದು ಜಾನ್ವಿಯವರು ಹೋಗುವ ಮುಂಚೆನೇ ಹೋಗ್ಬೇಕಿತ್ತು, ಬಟ್ ಸ್ಪಂದನ ಹೋಗಿಲ್ಲ. ಸೊ ಇಲ್ಲಿ ಜನರು ಏನಂತ ಹೇಳಿದ್ರೆ ಮಾಳು ಹೋದಾಗ ತುಂಬ ಜನಕ್ಕೆ ಸಿಟ್ಟು ಬಂತು, ಸ್ಪಂದನ ಹೋಗ್ಬೇಕಿತ್ತು. ಇಲ್ಲಿ ನೋಡಿ, ನಮ್ಮದು ಇದರಲ್ಲಿ ಚಾನಲಲ್ಲಿ ವೋಟಿಂಗ್ ನಾವು ಪೋಲ್ ಮಾಡ್ತೇವೆ ಅಥವಾ ಬೇರೆ ಚಾನಲ್ ಸಹ ಮಾಡ್ತಾರೆ. ಸೊ ಅಲ್ಲಿ ನಾವು ನೋಡಿದಾಗ ಗೊತ್ತಾಗ್ತದೆ ನಿಮಗೆ, ಸ್ಪಂದನ ಅವರಿಗೆ 1% ವೋಟ್ ಬಂದದ್ದು, ಮಾಳು ಅವರಿಗೆ 9% ವೋಟ್ ಬಂದಿತ್ತು. ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಸೂರಜ್ ಅವರಿಗೆ 7% ಬಂದಿತ್ತು, ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಒಂದು ಆಶ್ಚರ್ಯ ಕ್ವಶನ್ ಮೂಡ್ತದಲ್ವಾ ಎಲ್ಲರ ತಲೆಯಲ್ಲಿ. ಇಲ್ಲಿ ನೀವು ನೋಡಬೇಕಾದ ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಒಂದು ಎಕ್ಸಾಂಪಲ್ ನಾನು ಕೊಡ್ತೇನೆ. ಹಿಂದಿ ಬಿಗ್ ಬಾಸ್ ಅಲ್ಲಿ ಇದೇ ಸೀಸನ್ ಹಿಂದಿ ಬಿಗ್ ಬಾಸ್ ಅಲ್ಲಿ 2 ಜನ ಭಾರಿ ಸ್ಟ್ರಾಂಗ್, ಒಳ್ಳೆ ರೀತಿಯಲ್ಲಿ ಆಟ ಆಡ್ತಿದ್ರು, ಸೂಪರ್ ಆಗಿ ಆಟ ಆಡ್ತಿದ್ರು. ಅವರು ಕಲರ್ಸ್ ಕನ್ನಡದಲ್ಲಿ ಇರಲಿಲ್ಲ, ಕಲರ್ಸ್ ಚಾನಲ್ ಅಲ್ಲಿ ಇರಲಿಲ್ಲ, ಹಿಂದಿಯಲ್ಲಿ. ಅವರು ಔಟ್ ಸೈಡ್ ಇಂದ ಬಂದದ್ದು, ಬಸೀರ್ ಮತ್ತೆ ಅಭಿಷೇಕ್ ಬೇರೆಯವರು. ಕಲರ್ಸ್ ಅಲ್ಲಿ ಒಬ್ರು ಇದ್ರು, ಎಷ್ಟೋ ವರ್ಷ ಸೀರಿಯಲ್ ಮಾಡಿದ್ರು, 13 ವರ್ಷ ಸೀರಿಯಲ್ ಮಾಡಿದ್ರು ಕಲರ್ಸ್ ಅಲ್ಲಿ. ಆ ವ್ಯಕ್ತಿ ಆಟ ಆಡ್ತಿರ್ಲಿಲ್ಲ ಅಷ್ಟೇನು, ಆದ್ರೂ ಲಾಸ್ಟಿಗೆ ಬಿಗ್ ಬಾಸ್ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, 2 ಜನ ಸ್ಟ್ರಾಂಗ್ ಇರ್ತಾರಲ್ಲ ಅವರನ್ನು ಆಚೆ ಹಾಕಿದ್ದು. ಅವ್ರಿಗೆ ಎಷ್ಟು ಓಟ್ ಬಂದಿತ್ತು, ಆದ್ರೂ ಸುಮ್ಮನೆ ಆಚೆ ಹಾಕಿ ಕಲರ್ಸ್ ಅಲ್ಲಿ ಯಾರು ಓಟು ವಿನ್ 13 ವರ್ಷದಿಂದ ಸೀರಿಯಲ್ ಮಾಡ್ತಿದ್ರು ನೋಡಿ, ಅವರನ್ನು ವಿನ್ ಮಾಡಿದ್ರು. ಅರ್ಥ ಆಯ್ತು ನಿಮಗೆ? ಇದು ಇಡೀ ಬಿಗ್ ಬಾಸ್ ನೋಡುವವರಿಗೆ ತುಂಬಾ ಸಿಟ್ಟು ಬಂದಿದೆ, ಭಯಂಕರ ಪಾರ್ಶಿಯಾಲಿಟಿ, ಆ ವ್ಯಕ್ತಿ ವಿನ್ ಆಗಲಿಕ್ಕೆ ಅರ್ಹರೇ ಇಲ್ಲ ಅಂತೇಳಿ ಸಾವಿರಾರು ಜನ ಕಮೆಂಟ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಅಲ್ಲಿ ಹೋದ 2 ಜನ ಆಚೆ ಹಾಕಿದ್ರು ನೋಡಿ, ಬಸೀರ್ ಮತ್ತು ಅಭಿಷೇಕ್. ಅವರು ಚೆನ್ನಾಗಿ ಆಟ ಆಡ್ತಿದ್ರು, ಭಯಂಕರ ಚೆನ್ನಾಗಿ ಆಟ ಆಡ್ತಿದ್ರು. ಬಟ್ ವಿನ್ ಆದದ್ದು ಕಲರ್ಸ್ ಅಲ್ಲಿ ವರ್ಕ್ ಮಾಡಿದ 13 ವರ್ಷದಿಂದ ವರ್ಕ್ ಮಾಡಿದ ವ್ಯಕ್ತಿ. ಅದೇ ಸ್ಟ್ರಾಟಜಿ ಇಲ್ಲಿ ಯೂಸ್ ಮಾಡಿದ್ರೆ ಹೇಗೆ ಅಂತೇಳಿ ಜನರ ಕ್ವಶನ್. ಯಾಕಂತ ಹೇಳಿದ್ರೆ ಕಲರ್ಸ್ ಅಲ್ಲಿ ಕಾವ್ಯ ವರ್ಕ್ ಮಾಡಿದ್ದಾರೆ, ಧನುಷ್ ವರ್ಕ್ ಮಾಡಿದ್ದಾರೆ, ಇನ್ನು ಸ್ಪಂದನ ವರ್ಕ್ ಮಾಡಿದ್ದಾರೆ. ಇವರು 3 ಜನರನ್ನೇ ಹೈಲೈಟ್ ಮಾಡಿಕೊಂಡು ಬಾಕಿಯಿಂದ ಬಂದವರು, ಈಗ ಹಳ್ಳಿಯಿಂದ ಬಂದವರನ್ನೆಲ್ಲ ಆಚೆ ಕಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಕ್ವಶನ್ ಮಾಡ್ತಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ಮಾಡು ಹೋದದಕ್ಕೆ ಉತ್ತರ ಕರ್ನಾಟಕದಿಂದ ಬಂದದ್ದು ಅವರನ್ನು ಆಚೆ ಕಳಿಸಿದ್ರು. ಇನ್ನು ಸೂರಜ್ ಅವರಿಗೆ ಏನು ಸೀರಿಯಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂತೇಳಿ ಆಚೆ ಕಳಿಸಿದ್ರು. ಎಷ್ಟರ ಮಟ್ಟಿಗೆ ಸರಿ? ಈಗ ಒಂದು ಸ್ಪಂದನ ಒಂದು ಕರೆಕ್ಟ್ ಆ ಒಂದು ಜಾಗಕ್ಕೆ ನಾನು ಅರ್ಹಳ ಅಂತ ಅನಿಸಿದಾಗ ಇಡುದು ಸರಿ, ಅದು ಬಿಟ್ಟು ಒಂದು ಪಾರ್ಶಿಯಾಲಿಟಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಎಷ್ಟು ಜನ ಹೇಳ್ತಿದ್ದಾರೆ ವೋಟಿಂಗ್ ಇನ್ನು ಮಾಡೋದೇ ಇಲ್ಲ, ವೋಟಿಂಗ್ ಮಾಡಿದ್ರು ವೇಸ್ಟ್ ಅಲ್ಲ, ನಮ್ಮ ಒಂದು ವೋಟ್ ಹಾಕಿದ್ದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ಅದೇ ಹಿಂದಿಯ ಸ್ಟ್ರಾಟಜಿಯನ್ನು ಇಲ್ಲಿ ಮಾಡಿ ಕಲರ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ಒಂದೇ ಒಂದು ರೀಸನ್ಗೆ ಸ್ಪಂದನನ್ನು ಇಲ್ಲಿ ತನಕ ಇಟ್ಕೊಂಡಿದ್ದಾರೆ ಹೊರತು ಅವರು ಓಟಿಂದ ಅಂತೂ ಸೇವ್ ಆಗ್ತಿಲ್ಲ. ಓಟ್ ಇಲ್ಲ, ಅವರು ಬಿಗ್ ಬಾಸ್ ಮನೆಯಲ್ಲಿ ಅವರು ಶೂನ್ಯ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಅವರಿಗೆ ಕಂಟೆಂಟೇ ಕೊಡ್ತಿಲ್ಲ, ಆದರೂ ಸಹ ಸೇವ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಈ ವೀಕ್ ಸಹ ತೆಗೆಯುವ ಸಾಧ್ಯತೆ ಕಡಿಮೆ ಸ್ಪಂದನನ್ನು. ನನಗೆ ಅನಿಸೋ ಪ್ರಕಾರ ಈ ವೀಕ್ ಬೇರೆ ಯಾರನ್ನು ತೆಗಿಬೋದು, ರಾಶಿಕನನ್ನು ತೆಗಿಲಿಕ್ಕೆ ಸಾಧ್ಯತೆ ಉಂಟು. ಯಾಕಂತ ಹೇಳಿದ್ರೆ ರಾಶಿಕ್ ಅವರು ಕಲರ್ಸ್ ಅಲ್ಲಿ ವರ್ಕ್ ಮಾಡಿಲ್ಲ ಅಂತ ಹೇಳಿ ಹೇಳಕ್ಕಾಗಲ್ಲ. ನಿಜವಾಗಿ ರಾಶಿಕ್ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಸ್ಪಂದನ ಅವರನ್ನು ಇಲ್ಲಿ ತನಕ ಇಟ್ಕೊಂಡದೇ ಒಂದು ಆಶ್ಚರ್ಯ. ಈ ತರ ಒಂದು ಟೀಮ್ ಅವರು ಮಾಡಿದ್ದು ತುಂಬಾ ಜನಕ್ಕೆ, ಕರ್ನಾಟಕದ ತುಂಬಾ ಜನಕ್ಕೆ ಬೇಸರ ಆಗಿದೆ. ಕೆಲವು ಜನ ಕಂಟೆಂಟ್ ಕ್ರಿಯೇಟರ್ ಇದರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದಾರೆ. ಸೊ ನಿಮಗೆ ಇದರ ಬಗ್ಗೆ ಏನು ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ, ಸ್ಪಂದನನ ಬಗ್ಗೆ ಒಂದು ಕಮೆಂಟ್ ಮಾಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ.